ಮುಗಿತವ ಫಂಕ್ಷನು? ಹ್ಞೂ ಕಂತೆ ಬಮ್ಮ, ಫಂಕ್ಷನ್ ಉಳ್ಕೊಂಡವ. ಆಯ್ತು ಕಂದ. ಯಾರ ಮನೆ ಕಾರ್ಯಕ್ಕೆ ಹೋಗಿದವ? ಏನು ಊರಲ್ಲಿ 4-5 ಕಾರ್ಯ. ಯಾರಿಗೋಗಿದೆ? ಅಯ್ಯೋ ಅಮ್ಮ, ಮದ್ವೆಗೆ ಹೋಗಿದೆ. ಮದ್ವೆಗೆ ನಾನುವೇ ಭಾಗ್ಯಕ್ಕ, ಅದೇ ನಿಂಗಮ್ಮನ ಸೊಸೆ ಭಾಗ್ಯಕ್ಕ ಇಬ್ರು ಹೋಗಿದ ಕಣಮ್ಮ. ಓ ಮದ್ವೆಗೆ ಹೋಗಿದ? ಹ್ಞೂ ಕಣಮ್ಮ. ಇಲ್ಲೇ ನಿಂಗಮ್ಮ ಬತ್ತಲ್ಲ. ಓ ನಿಂಗಿ ಏನು ಕುತ್ಕೊಬಿಟ್ರಲ್ಲ? ಕುತ್ಕೊಂಡ ಕಣಮ್ಮ, ಕುತ್ಕೊಂಡು. ಅಯ್ಯೋ ಗೌರಿ ಕೂತಿದ್ಲಲ್ಲ, ಯಾಕೋ ಬೇಜಾರದಂಗೆ ಆಗಿತ್ತು, ಬಂದೆ. ಕೂತ್ಕೊಂಡು ಮಾತಾಡ್ತಿದ್ದೋ ಕಂತೆ ಬಾ. ನೀನು ಕಾರ್ಯಕ್ಕೆ ಹೋಗಿದ್ದ? ಹ್ಞೂ ಕಣಮ್ಮ, ನಾಗಣ್ಣನ ಮನೆ ಎಂಗೇಜ್ಮೆಂಟ್ ಆಯ್ತಲ್ಲ, ಅಲ್ಲಿಗೆ ಹೋಗಿದೆ. ಎಂಗೇಜ್ಮೆಂಟ್ಗೆ ಹೋಗಿದ್ದ? ಹ್ಞೂ ಅಮ್ಮ. ನಿಂಗಮ್ಮ ಹುಡುಗಿನೂ ಹುಡುಗನಿಗೂ ಚೆನ್ನಾಗೈತಪ್ಪೆ ಜೋಡಿ. ಕಣ್ ಗೌರಿ ಚೆನ್ನಾಗವ್ರೆ. ಚೆನ್ನಾಗದೆ ಹುಡುಗಿ, ಏನೂ ಆಗಿಲ್ಲ, ಲಕ್ಷಣವಾಗ ಅವಳೆ. ಯಾವ ಹುಡ್ದವ ಹುಡುಗಿ? ಅದು ಬೆಟ್ಟದಪುರದ ಪಕ್ಕ ಒಂದು ಊರು. ಬೆಟ್ಟದಪುರ ಪಕ್ಕ ದೂರ ಕಣಮ್ಮ. ಅಯ್ಯೋ ಹೊಸಿ ಒಂದು ದೂರವ, ಬರೋಷ್ಟೊತ್ತಿಗೆ ಸಾಕಾಗೋಯ್ತು ಕಣಮ್ಮ. ಅಯ್ಯೋ ಬೇಕಾದವರು ಅಂದಮೇಲೆ ಹೋಗೋದೇ ಅಲ್ವಾ. ಅವರು ನಿಮ್ಮ ಒಟ್ಟಾರ್ದವರು ಅಲ್ವವ, ನೆಂಟ್ರೆಯ. ನಿಮ್ಮ ಮಾವಂಗೆಲ್ಲವ, ಅವ್ರ ಮಾವ ಎಲ್ಲವ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳೆಯ. ಹೋಗಿ ನಾನು ಇರೋಕ್ಕಾಗದ? ನಮ್ಮ ಮಾವನ ಕಡೆ ನೆಂಟ್ರೆ ಅವ್ರುವೆ. ನಾವೆಲ್ಲ ದಾಯಾದಿಗಳು ಕಣಮ್ಮ, ದಾಯಾದಿಗಳು. ಈಗೇನು ಒಂಚೂರು ದೂರ ಆಗಿವಿ. ನಮ್ಮ ಮಾವನ ಐತಲ್ಲ, ಅವಾಗೆಲ್ಲವ ಅಯ್ಯೋ ಅವ್ರ ಮನೆ ಇವ್ರು ಉಣ್ಣೋದು, ಇವ್ರ ಮನೆ ಅವ್ರು ಉಣ್ಣೋದು, ಹಾಗೆಲ್ಲ ಮಾಡ್ತಿದ್ರಂತೆ. ಈಗ ಮಕ್ಕಳು ಮರಿ ಇದ್ಮೇಲೆ ಈಗ ಅಷ್ಟಕ್ಕಷ್ಟೇ ಕಣಮ್ಮ. ಹಂಗೆ ಅಲ್ವವ, ಹಂಗೆ ಅಲ್ವಾ. ಹೊಸ ನೀರು ಬಂದಮೇಲೆ ಹಳೆ ನೀರು ಮರೆಯೋದೇ ಅಲ್ವಾ. ಹಿಂದಿ ನೀರು ಬಂದಿರೋ ರೂಢಿನೇ ಅದಕ್ಕಂತಾಕೋ. ಇವತ್ತೇನು ಹೊಸ್ತ? ನಿಜ ಕಣಮ್ಮ, ನಿನ್ನ ಮಾತು ನಿಜ. ಓ ಅತ್ತೆ, ಇಲ್ಲಿ ಕೂತಿದ್ದೀರಾ? ನೀನಾಗ್ಲೇ ಬರೋಕೋದೆ? ಬೇಜಾರಾಯ್ತಿತ್ತು, ಹಂಗೆ ಗೌರಿಯ ಮಾತಾಡ್ಸೋದಂತ ಬಂದೆ ಕಣತೆ. ನೀವು ಇಲ್ಲೇ ಕೂತಿದ್ದೀರಲ್ಲ. ನಾನು ಅಕ್ಕವ್ರ ಮನೆಗೆ ಹೋಗೋದಂತ ಹೋಯ್ತಿದ್ನ. ಗೌರಿನೂ ಅಕ್ಕನೂ ಕೂತಿದ್ರಲ್ಲ ಇಲ್ಲೆಯ, ನೋಡಿದೆ, ಬಂದೆ ಅತ್ತಕ್ಕೆ. ಅಕ್ಕ ಪಾಪಾಗಿಕ್ಕ ಈ ಕಡೆ ಕೂತ್ಕೋ ಬಾ. ಹೋಯ್ತೀನಿ ಗೌರಿ. ಅಯ್ಯೋ ಬಂದೆ, ನಮ್ಮ ಅತ್ತೆನೇ ಇಲ್ಲೇ ಕೂತದಲ್ಲ, ಇನ್ನೇನು ಹೋಯ್ತೀನಿ ಬಿಡು. ಬಾ, ನಾನು ಬಂದ್ರೇನು, ನಾನು ಕೂತ್ಕೊಂಡ್ರೇನು, ನೀನು ಕೂತ್ಕೋಬೇಡ ಅಂದ ನಾನು. ಹೆಂಗೆ ಕಲ್ತಿದ್ದೀನಿ ನೋಡು. ಏನು ಅನ್ಕೊಳಕಿಲ್ಲ ಇವರು. ನಿಂಗಮ್ಮಗೆ ಸೊಸೆ ಎದ್ರುಕೊಂಡಳೇನೋ, ಏನಾರ ಅಂತಾಳೇನೋ ಹಿಂದ್ಗಡೆ, ಅವೇನೋ ಕೂತ್ಕೊಳ್ಳೋನು ಹೋಯ್ತು ಅನ್ಕೊಳಕಿಲ್ವಾ? ಹಂಗೆ ಯಾಕೆ ಅನ್ಕೋತಾರತ್ತೆ, ಹಂಗೆ ಯಾಕೆ ಅನ್ಕೋತಾರೆ ಗೊತ್ತಿಲ್ವಾ ನಮ್ದು ನಿಮ್ದು ಅವ್ರಿಗೆ? ಬರೋದು ಬಂದಿದೆಯಲ್ಲ ಮಗ, ಕೂತ್ಕೋ, ಹೋಗುವೆ ಒಂದು 10 ನಿಮಿಷ. ಅಡುಗೆ ಏನು ಮಾಡಿದೆ ಮಗ? ಅಯ್ಯೋ ಅಮ್ಮ, ಅಡುಗೆ ಏನು ಮಾಡೇ ಇಲ್ಲ ಕಣಮ್ಮ. ಫಂಕ್ಷನ್ ಅನ್ಕೊಂಡು ಎಲ್ಲ ಹೋಗಿದ್ವಲ್ಲ, ಏನೂ ಇಲ್ಲ. ಮಾಡಬೇಕು ರಾತ್ರಿಗೆ ಸಾಂಬಾರ. ಮಾಡಬೇಕಾ? ಕಣಮ್ಮ ಮಾಡಬೇಕು. ಅಯ್ಯೋ ಯಾವ್ದಾರ ಕಾರ್ಯಕ್ಕೆ ಹೋಗ್ಬಿಟ್ಟು ಬಂದರೆ ಏನು ಕೆಲಸ ಮಾಡೋಕ್ಕೂ ಮನಸ್ಸೇ ಬರೋಕ್ಕಿಲ್ಲ ಕಣಮ್ಮ. ಒಂಥರ ಸೋಂಬೇರಿ ಆಗ್ಬಿಡ್ತೀವಿ. ಅಯ್ಯೋ ದಪ್ಪಲೆ ಸಾಂಬಾರು ಊಟ ಮಾಡ್ಕೊಂಡು ಬಂದಿರ್ತೀವಲ್ಲ, ಒಂಥರ ಬೇಜಾರಾದಂಗೆ ಸೋಂಬೇರಿ ಬಂದ್ಬಿಡ್ತೀವಿ. ಅಯ್ಯೋ ಯಾರು ಅಡುಗೆ ಮಾಡೋರು ಅನ್ನಿಸ್ತದೆ. ಮಾಡಲಿಲ್ಲ ಅಂದ್ರೂ ಇರೋಕ್ಕದ, ಮಾಡಲೇಬೇಕು. ಅಯ್ಯೋ ನಾನಂತೂ ಮುದ್ದೆ ಉಂಡು 4 ದಿನ ಆಯಿತು. ಅಯ್ಯೋ ಮುದ್ದೆ ಉಣ್ಣನ ಉಣ್ಣಾಕ ಇರೋಕ್ಕಾಯ್ಕಿಲ್ಲ ಕಣವ ನಂಗಂತೂ. ಒಂದು ಮುದ್ದೆ ಒಯ್ಲೆ ರಾತ್ರಿಗೆ? ಅಯ್ಯೋ ಯಾರು ಅಡುಗೆ ಮಾಡೋರು ಅನ್ನಿಸ್ತದೆ ನನಗಂತಕ್ಕಂತೂ. ಹೋಗಿ ಯಾವ ಮುದ್ದೆ ಒಯ್ಯೋದು ಕಾಣೆ. ಓ ನಿಂಗಮ್ಮ, ನೆನ್ನೆ ಅದೇ ಕರ್ನೇರೆ ಮಾಡಿದ್ರಲ್ಲ, ಅವ್ರ ಮನೆ ಮುದ್ದೆ ಮಾಡಿದ್ರಂತೆಲ್ಲ, ಉಣ್ಣಿಲ್ವಾ ನೀನು? ಉಂಡೆ, ಅಲ್ಲೇ ಉಂಡಿರೋದು ನನ್ನ ಮುದ್ದೆಯ. ಇವತ್ತು ಎಂಗೇಜ್ಮೆಂಟಲ್ಲಿ ಮಾಮೂಲಿ ಸೀಸಪ್ಪೆ ಅಲ್ವಾ, ಇಲ್ಲಿ ಮುದ್ದೆ ಮಾಡಿದ್ರು. ನೆನ್ನೆ ಇಷ್ಟಪ್ಪ ಉಂಡಂಗೂ ಆಗಿಲ್ಲ. ಸೀಟು ಒಂಚೂರದೆ, ಅದು 2 ಮುದ್ದೆ ಆಗ್ಬೋದು. ಉಯ್ತೀನಿ ಬನ್ನಿ, ನಿಮಗೂ ಮಾವಂಗೂ ಆಯ್ತದೆ. ಇನ್ನು ಅಮ್ಮ ಒಂಚೂರು ಉಣ್ತದೆ, ಇಲ್ಲ ಅಂದ್ರೆ ಇಲ್ಲ. ಅಕ್ಕ ನಿಮ್ಮ ರಾಗಿಗೂ ಮುದ್ದೆನೇ ಕಕ್ಕ. ಪಾಪ ಬೆಳಗ್ಗೆ ಎದ್ದು ತಕೋಯ್ತಾನೆ ಟೆಂಪೋವ, ಅವನು ಗಟ್ಟಿ ಮುಟ್ಟಾಗಿ ಬಾರ್ದ. ಅಯ್ಯೋ ಮಾಡ್ತೀನಿ ಮುದ್ದೆನೇ. ತಿನ್ನಕ್ಕಿಲ್ಲ ಅದು, ತಿನ್ನಲ ಮಗ ಒಂಚೂರ ಅಂತೀನಿ. ಇಷ್ಟು ಅಪ್ಪನಾರ ತಿನ್ಮಗ ಅಂತ ಬರ್ಕತೀನಿ. ತಿನ್ನಕ್ಕಿಲ್ಲ ಕಣ ಗೌರಿ, ಅದು ಒಂಚೂರಾದ್ರೂ ಉಣ್ಬೇಕು ಕಣಕ್ಕ ಅವನು. ಅಯ್ಯೋ ನಮ್ಮ ಅತ್ತೆನೇ ಇಲ್ವಾ ಇಲ್ಲಿ ಕೇಳಿ, ನಾನು ಮುದ್ದೆ ಮಾಡೋಕ್ಕಿಲ್ವಾ ಅಂತ? ಅದೇನು ಕೇಳೋದವ, ಮಾಡ್ತೀಕಂತಾಕೋ, ನೋಡಿದ್ರೆ ಗೊತ್ತಾಯ್ಕಿಲ್ವಾ? ತಿನ್ನಕ್ಕಿಲ್ಲ ಕಣಮ್ಮ, ತಿನ್ನಕ್ಕಿಲ್ಲ. ಅಯ್ಯೋ ಈಗಿನ ಕಾಲದ ಐಕ್ಳು ತಿಂದವ ಮುದ್ದೆ? ನಾನು ಬೈತೀನಿ, ಬಾಯ್ ಬಂದಂಗೆ ನಮ್ಮ ಒಯ್ದಿನ ತಿನ್ನವ. ಶಕ್ತಿ ಮುದ್ದೆಲೇ ಇರೋದು, ತಿನ್ನಪ್ಪ ಅಂತ ಕೇಳಕ್ಕಿಲ್ಲ. ಆಳ್ಗೆ ಇರೋದು ನನ್ನ ಮಾತ. ಹಂಗಲ್ಲಕ್ಕ ನಿಂಗೆ, ಈಗಿನ ಕಾಲದ ಐಕ್ಳು ನಮ್ಮ ಮಾತು ಕೇಳಕ್ಕಿಲ್ಲ ಕಂತಾಕೋ. ಹಂಗಲ್ಲ ಕನಕ, ನಾವು ಆ ಕಾಲದಲ್ಲಿ ಅಕ್ಕ ನಮ್ಮ ಅತ್ತಿರುವಕ್ಕ ಅನ್ನನೇ ಉಂಟಿದ್ದಿಲ್ಲ. 2 ಮುದ್ದೆ ಉಣ್ಣರು ಕನಕ. ನಂಗೆ ಗೊತ್ತಿಲ್ವ ಹೇಳು? ಅಯ್ಯೋ ನಮ್ಮ ಅಪ್ಪ ಹೆಂಗೆ ಗೊತ್ತವ, 2 ಮುದ್ದೆ ಉಂಡು ಒಂದು ತಟ್ಟೆ ತುಂಬ ಅನ್ನ ಉಣ್ಣನು. ನನ್ನ ಕಣ್ಣಾರೆ ನೋಡೀನಿ. ಅಯ್ಯಪ್ಪ, ಅದು ಹೆಂಗಮ್ಮ ಅಷ್ಟು ಉಣ್ಣಕೈತಿತ್ತ? ಹ್ಞೂ ಕಂತಾಯಿ, ನೀವು ಗೊತ್ತಿಲ್ಲ ಕಣ್ ಸುಮ್ಮನಿರು.
ಆಗಿನ ಕಾಲದವರು ಯಾವ ಆಸ್ಪತ್ರೆಗೆ ಹೋಯ್ತಿದ್ರು ಎಲ್ಲಿಗೆ ಹೋಯ್ತಿದ್ರು ಎಷ್ಟು ಗಟ್ಮುಟ್ಟಾಗಿದ್ರು ಎತ್ತಿನ ಗಾಡಿಯ ದನ ಎಳಿಯಂಗೆ ಒಬ್ಬೊಬ್ಬರೇ ಎಳ್ಕ ಬರೋರು. ದೀಟ ಕನಕ ದೀಟ ನಾನು ನೋಡಿನಿ. ಇವಾಗ ನಮ್ಮ ಮಾವ ನೋಡಿಲ್ವಕ ನೀನು? ನಮ್ಮ ಮಾವಕ ಭಾರಿ ಗಟ್ಟಿ ಮನ್ಸ ಕನಕ. ನಂಗೆ ಗೊತ್ತಿಲ್ವವ ಮರಿಯಣ್ಣ, ನಂಗೆ ಗೊತ್ತಿಲ್ವಾ ಮರಿಯಣ್ಣ ನಿಮ್ಮ ಮಾವ ಭಾರಿ ಇದು ಕಣವ, ಒಂದೇನೇ ಒಂದು ತೂಕವಾದ ಮನ್ಸ. ನ್ಯಾಯಕ್ಕೆಲ್ಲ ನಿಮ್ಮ ಮಾವನೇ ಅಲ್ವವ ಬತ್ತಿದ್ದು ಕಣಮ್ಮ. ಅಯ್ಯೋ ನಮ್ಮ ಮಾವ ಮುದ್ದೆ ಮಾಡಲಿಲ್ಲ ಅಂದರೆ ಅವತ್ತು ಊಟನೇ ಮಾಡ್ತಿದ್ದಿಲ್ಲ ಕಣಮ್ಮ. ನಮ್ಮ ಮಾವನಿಗೆ ಮುದ್ದೆ ಇರಲೇಬೇಕು. ಆಗಿನ ಕಾಲದರ ಹಂಗೆ ಅಲ್ವವ, ಹಂಗೆ ಅಲ್ವಾ? ದನಗಳೆಲ್ಲಿದ್ದು ಅವಾಗ ಕೈಲೇ ಉಳ್ತಿತ್ತಿಲ್ವ ಇವರು? ಕಳೆಯೆಲ್ಲ ಹೆಂಗೆ ಕೀಳೋರು, ಹೆಂಗೆ ವ್ಯವಸಾಯ ಮಾಡೋರು? ನಾಟಿಯ ಗಂಡು ಶ್ವೇತಗೆ ಹೆಂಗೆ ಮಾಡೋರು? ಈಗಿನ ಕಾಲದಾಗ ಮಾಡವ ಹೇಳು? ಈಗಿನ ಕಾಲದಾಗ ಮಾಡ್ದೋ ಕನಕ, ಮಾಡ್ದೋ ಚೆನ್ನಾಗಿ. ಅಯ್ಯೋ ಒಂದಿನ ಹೊಲ್ದಾಗ ಹೋಗ್ಬಿಟ್ರೆ ಸುಸ್ತು ನನಗೆ ಇದು ನೋವು ಅದು ನೋವು ಅಂತ ಕೂತ್ಕೋತಾರೆ. ಇವಾಗ ನಮ್ಮ ಜಯಣ್ಣ ಕನಕ ಅವತ್ತು ಬದ ಕಟ್ಬಿಟ್ಟು 2 ದಿನ ಮೇಯಾಕೆ ಎದಳ್ನಿಲ್ಲ. ನಂಗೆ ಸೊಂಟ ನೋವು ಅಂದ್ಕೊಂಡು. ಅಯ್ಯೋ ಬಾವ, ಈಗಿನ ಕಾಲದಲ್ಲಿ ಊಟದಲ್ಲಿ ಸತ್ವ ಇಲ್ಲ ಕಂತೆ. ನಿಜ ಕಣಮ್ಮ, ನಿಜ. ಊಟದಲ್ಲಿ ಸತ್ವ ಇಲ್ಲ. ಎಲ್ಲಾನು ಗೊಬ್ಬರ ಹಾಕಿ ಊಟ ಎಲ್ಲವಮ್ಮ ಗೊಬ್ಬರದ ಊಟ ಆಗದೆ ತಕೋ. ನಾವು ತಾಯಿ ಗೊಬ್ಬರ ಹಾಕಿ ಬೆಳೀತಿದ್ದು, ಆದರೆ ನಾವು ಮನೆ ಗೊಬ್ಬರ ಹಾಕವು. ಅಯ್ಯೋ ಎತ್ತು ದನಗಳು ಇವೆ ಕಣವ. ಇವಾಗ 10 ಮೂಟೆ ಸಿಗ್ತವೆ, ನಮ್ಗೆ 3 ಮೂಟೆ ಆಯ್ತಿದ್ದು ಕಣವ. 3 ಮೂಟೆ ಆದ್ರೂ ಏನು ಹೇಳು ಸತ್ವ ಊಟ. ಈಗಿನ ಊಟಂಗಲ್ಲ ತಕೋ. ನಿಜ ಕಣಮ್ಮ, ನಿಜ. ಅಯ್ಯೋ ಅಮ್ಮ, ಈಗಿನ ಊಟದಲ್ಲಿ ಏನೂ ಇಲ್ಲ ಕಣಮ್ಮ, ಏನೂ ಇಲ್ಲ. ಇವಾಗ ಊಟ ಕೇಳ್ತಾದಿ. ಅಯ್ಯೋ ಹಾಲು ಅಕ್ಕ, ಹಸಿನ ಹಾಲಲ್ಲೂ ಸತ್ವ ಇಲ್ಲ ಕನಕ, ಎಲ್ಲ ಕಳೆದೋಯ್ತೈತೆ. ಅಯ್ಯೋ ಹಸಗಳಿಗೂ ಪೀಡ್ಸ್ ಅಂತೆ, ಚಿನ್ನಿ ಅಂತೆ, ಅದಂತೆ ಇದಂತೆ ಅನ್ಕೊಂಡು. ಅಯ್ಯೋ ರಾಮ ಅಕ್ಕ, ಬರೀ ಪೀಡ್ಸ್ ಜೊತೆ ಇವಾಗ ಮೆಕ್ಕೆಜೋಳ ತಂದಾಕ್ತಾರಲ್ಲಕ್ಕ, ಆ ಜೋಳಕ್ಕೇನೋ ಯೂರಿಯಾ ಹೆಚ್ಚು ಮಾಡಿರ್ತಾರೆ. ಅಯ್ಯೋ ಅದು ಗೊಬ್ಬರದ ಊಟನೇ ಕನಕ ಹಸಗಳಿಗೂ. ಗೊಬ್ಬರ ಹಾಕ್ಲಿಲ್ಲ ಅಂದರೆ ಭೂಮಿಲಿ ಬೆಳೆನೇ ಬರೋಕ್ಕಿಲ್ಲ ಕಣಮ್ಮ. ಭೂಮಿ ಸತ್ವ ಕಳ್ಕೊಬಿಟ್ಟದೆ, ಏನು ಬೆಳೆ ಬಂದದು? ಅಯ್ಯೋ ನಮ್ಮ ಕಾಲದಲ್ಲಿ ಭೂಮಿ ಬಂಗಾರದ ಭೂಮಿ. ಏನೇ ಹೆಚ್ಚಿದ್ರೂ ಭೂಮಿ ತಾಯಿ ಕೊಡೋಳು. ಒಂದು ಕಾಲು ಹೆಚ್ಚಿದ್ರೆ 2 ಕಾಲನಾರು ಕೊಡೋಳು ನಮಗೆ. ಅಯ್ಯೋ ಇವಾಗ ಗೊಬ್ಬರ ಹಾಕಿದ್ರೆ ಬೆಳೆ ಫಸ್ಲು ಚೆನ್ನಾಗಿ ಬರೋದು, ಇಲ್ಲಾಂದರೆ ಬರೋಕ್ಕೆ ಇಲ್ಲ. ಏನು ಮಾಡೋಕೆ ಆಯ್ಕಿಲ್ಲ ಕಣಮ್ಮ. ಕಾಲ ಹೋದಾಗ ನಾವು ಹೋಗ್ಬೇಕಲ್ವಾ? ನಾವು ಹಳೆ ಕಾಲದ ಬೇಸಾಯ ಮಾಡ್ಕೊಂಡು ಕೂತ್ಕೋತೀವಿ ಅಂದರೆ ಏನು ಮಾಡೋದಮ್ಮ? ಸಾಲಕ್ಕೆಲೆ ಹಾಕ್ತವೆ. ಅಯ್ಯೋ ನಿಮ್ಮ ಹಳೆ ಕಾಲದ ಬೇಸಾಯ ಮಾಡಿ ಅಂದಿಲ್ಲ ನಾವು, ಹೇಳಿದ್ದು ಕಣವ. ನಮ್ಮ ಕಾಲದಲ್ಲಿ ಹಂಗಿತ್ತು ಅಂತ. ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಕೈಲಿ ಕೆಲಸ, ಅಷ್ಟು ಸಾಕು ಕಣವ ನಮಗೆ, ನೆಮ್ಮದಿಯಾಗಿದ್ದೋ. ಅಯ್ಯೋ ಈಗ ಕೋಟಿ ಐತೆ, ನೆಮ್ಮದಿನೇ ಇಲ್ಲ ಆಳ್ಮನೆ ಮನ್ಸಂಗೆ ತಕೋ. ಕನಕ ಎಷ್ಟು ಕೋಟಿ ಇದ್ರು ಬೇಕಾ? ಅಯ್ಯೋ ಕಣ್ತುಂಬ ನಿದ್ದೆನೇ ಬರೋಕ್ಕಿಲ್ಲ ಕನಕ, ಹಂಗಾಗದೆ. ಹಲ್ಕೋಲೆ ಇಲ್ಕೋಲೆ ಹಲ್ದರೋಡೆ ಇಲ್ಸುಲ್ಗೆ ಇದೆ ಕನಕ, ಇದೆಯಾ? ಒಯ್ತೀನಿ. ಅಯ್ಯೋ ನಮ್ಮ ಮೈದ ಬಂದ್ಬಿಟ್ಟದು, ಐಕ್ಳು ಬೇರೆ ಸ್ಕೂಲ್ಗೆ ಹೋಗವೆ ಬಂದ್ಗಿಂದವು. ಅಯ್ಯೋ ಅಕ್ಕ ಕೂತ್ಕಕ್ಕ, ಟೀನಾರ ಮಡಿಕ ಬರ್ತೀನಿ. ಇಲ್ಲ ಕಣವ ಬೇಡ. ಅಯ್ಯೋ ಗ್ಯಾಸ್ಟಿಕ್ ಆದಂಗೆ ಎದೆ ಉರಿ, ಟೀ ಕುಡ್ದು ನನಗೆ ಬೇಡಕಂತೆ ಗೌರಿ. ಅದೇನು ಮಾಡಿ ನಮ್ಮ ರಾಕಿ ಬಂದರೆ ಕುಣಿತಾನೆ, ಯಾರು ಇಲ್ಲಲ್ಲ ಮನೆ ತಗೋ ಅಂತ. ಅವ್ರ ಅಜ್ಜಿನೂ ಇಲ್ಲೇ ಬಂದು ಕೂತದೆ, ನಾನು ಇಲ್ಲೇ ಬಂದು ಕೂತೀವಿ. ಬಂದರೆ ಬೈತಾನೆ. ಅಯ್ಯೋ ಅದೊಂದು ಐದ ಕಣ್ಗೆ ಕಾಣಬೇಕು ನಾವು ಯಾರಾದ್ರೂ, ಇಲ್ಲಾಂದರೆ ಏನೋ ಕಳ್ಕೊಂಡಂಗೆ ಆಡ್ತಾನೆ. ಓಲೆ ಬತ್ತಿ ನಾನು, ಹೋಗಿರು. ಸರಿ ಕಣತ್ತೆ, ಆಯಿತು. ಅಡುಗೆ ಏನು ಮಾಡೋಣ? ಅಯ್ಯೋ ನೆನ್ನೆ ಮನೆಯಿಂದ ಫಂಕ್ಷನ್ನು ಕಾರ್ಯ ಗಿರಿ ಅಂದ್ಕೊಂಡು ಬರೀ ಅಲ್ಲಿ ಇಲ್ಲಿ ಊಟ ಆಗದೆ, ಬರೀ ತರಕಾರಿ ಸಾರಿ ಆಗದೆ ಊಟ, ಮಟನು ಗಿಟನು ಅಂದ್ಕೊಂಡು. ಹೋಗು ಹುಳ್ಳಿಕಾಳು ಸಾರೇ ಮುದ್ದೆನೂ ಮಾಡೋಗು, ಚೆನ್ನಾಗಿ ಉಪ್ಸರ್ ಖಾರ ಆಡ್ದ್ಬಿಟ್ಟು. ಸರಿ ಕಣತ್ತೆ, ಆಯಿತು. ನೀನೇನು ಮಾಡ್ತೀವಿ ಗೌರಿ ಅಡುಗೆಯ? ಇವಾಗ ಮಾಡ್ತೀನಿ ಏನಾದ್ರೂ. ಇವಾಗ ಆಳು ಮನೆಯವನು ನಮ್ಮ ಮನೆಯವನು ಬಂದೇ ಇಲ್ವಲ್ಲಕ್ಕ, ಸ್ಕೂಟ್ರು ಬೇರೆ ತಗೋಗೋನೆ ಅಕ್ಕ, ಭಯ ಆಯ್ತೈತೆ ಎಲ್ಲಿ ಕುಡ್ಕೊಂಡು ವಾಲಾಡ್ಕೊ ಬಂದನು ಅಂತ. ಇಲ್ಲ ಕಣ್ ತಕೋ, ಬರ್ತೀನಿ ನಾನು, ಟೈಮ್ ಆಯಿತು. ಸರಿ ಕನಕ, ಆಯಿತು.